ಇಲ್ಲ ಅಂದ್ರೆ ಅಮಿತ್ ಶಾ ಅವರು ಅಸಮರ್ಥ ಹೋಮ್ ಮಿನಿಸ್ಟರ್. ಅಮಿತ್ ಶಾ ಅವರು ಅಸಮರ್ಥ ಹೋಮ್ ಮಿನಿಸ್ಟರ್. ಬಾಂಗ್ಲಾದೇಶ ಮನೆ ಬಾರಿ ಏನಾಯ್ತು 3 ಬೈ ಎಲೆಕ್ಷನ್ ನೋಡಿದ್ರೆ 3 ಬೈ ಎಲೆಕ್ಷನ್ ಮಾಡಿದ್ರಲ್ಲ, ದೊಡ್ಡ ದೊಡ್ಡವ್ರು ನಿಂದಿಸಿ ಇನ್ನು ನಿಮಗೆ ಬುದ್ಧಿ ಬಂದಿಲ್ಲ. ಅದರಿಂದ ರಾಜಕೀಯದ ದುರುದ್ದೇಶ ಇಲ್ಲ ಮಾನ್ಯ ಸಭಾಪತಿಗಳು. ನಮಗೆ ಅರಿವಿದೆ. ಮೇಲೆ ಬಿಗಿ ಮೋದಿ ಅವರು ಅಮಿತ್ ಶಾ ಅವರು ಇವರು ಡಿಪಾರ್ಟ್ಮೆಂಟ್ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇ ಕೂತ್ಕೊಳ್ಳಿ ಒಂದು ನಿಮಿಷ ಕೂತ್ಕೊಳ್ಳಿ. ನೋಡಿ, ಮಂತ್ರಿಗಳಾದಂತಾರೆ ನೀವು ನಡು ಈ ಥರ ಮಾತಾಡಿ ಏನು ಈ ಅದೇ ಸಭಾಪತಿಗಳ ಗೌರವ ಇರಬೇಕಲ್ಲ ಈ ಪೀಠಕ್ಕೆ. ಬೇಕಾದ್ರೆ ಅದು ಕೂತ್ಕೊಳ್ಳಿ, ನಿಮ್ಗೆ ಹೇಳಾಕತ್ತೀನಿ ನಾನು. ವಿರೋಧ ಪಕ್ಷ ಅದಕ್ಕೆ ಅಮಿತ್ ಶಾ ಅಮಿತ್ ಶಾ ಕ್ಷಮೆ ಕೇಳಬೇಕು. ಅವರು ಅಮಿತ್ ಶಾ ನೋಡಿ, ಒಂದು ನಿಮಿಷ ರೀ. ಒಂದು ನಿಮಿಷ ಅದು ನೋಡಿ, ಅದು ಹೇಳಿ ನಾರಾಯಣ ಸ್ವಾಮಿ ಹೇಳಿ, ನಾ ಹೇಳ್ತೀನಿ ನೋಡಿ. ನೋಡಪ್ಪ, ಕಡತದಿಂದ ತೆಗೆದುಹಾಕಿದ್ದೇನೆ. ಅವ್ರು ಮೊದಲೇ ಡಿಸೈಡ್ ಮಾಡ್ಕೊಂಬಂದಾರ. ನೀವು ಏನು ಬಿಲ್ ಪಾಸ್ ಮಾಡ್ಲಿಕ್ಕೆ ಅವಕಾಶ ಅವ್ರು ಅದೇ ಮಾಡ್ತಾರೆ ಸರ್. ಅವ್ರಿಗೇನ ಸಂವಿಧಾನ ಬಗ್ಗೆ ಏನಾದ್ರು ಗೌರವ ಐತೆ ಅವ್ರಿಗೆ, ನೀತಿ ನಿಯಮ ಐತೆ ಅವ್ರಿಗೆ. ನೀತಿ ನಿಯಮ ಐತೆ ಬರೋದಿಲ್ಲ ಅವರು, ಸಂವಿಧಾನ ವಿರೋಧಿಗಳು. ನೀವು ತಗೊಳ್ಳಿ ಸರ್. ಮಾನ್ಯ ಸಭಾಪತಿಗಳೇ, ರವಿ ಇನ್ನೂ 2 ಬಿಲ್ಗಳಿವೆ ಸಭಾಪತಿಗಳೇ. ಇನ್ನೂ 2 ಬಿಲ್ಗಳಿವೆ ಮಾನ್ಯ ಸಭಾಪತಿಗಳೇ. ಕೆಳಗಡೆ ಮನೆಯಲ್ಲಿ ನಾನು ಕಡತದಿಂದ ತೆಗೆದು ಹಾಕಿದ್ದೇನೆ. ನನಗೆ ಗೊತ್ತಿಲ್ಲ. ಕ್ಷಮೆ ಕೇಳಬೇಕು. ಏನಿದು? ಎಂತ ದುಂಡಾವರ್ತಿ ಇದು? ಈ ದುಂಡಾವರ್ತಿಗೆ ಅವಕಾಶ ಕೊಡಬಾರದು. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಕೇಳಬೇಕು. ಪರ್ಯಾಲೋಚಿಸುತ್ತೇನೆ.